ಹಾಂ ಒಂದಕ್ಕೆ ಅಮ್ಮ. ಇಲ್ಲಿ ಇಡ್ಲಿ ತಗೋತಾ ಇದೀವಿ ಈಗ. ಗೈಸ್ ಇದೇ ತಾನೇ ಬಂದ್ವಿ ಮಮ್ಮಿ ನಾನಿಬ್ರು. ವಾಟರ್ ಬಾಕ್ ಮಮ್ಮಿಗೆ ವೆಜ್ ಇಡ್ಲಿ, ನಂಗೆ ನಾನ್ ವೆಜ್ ಇಡ್ಲಿ. ಅವ್ರಿಗೆ ಚಟ್ನಿ, ನನಗೆ ಚಿಕನ್ ಸಾರು. ಇಬ್ರು ಈಗ ಮೈಸೂರಿಗೆ ಹೋಗ್ತಾ ಇದ್ವಿ. ಬನ್ನಿ ಗೈಸ್, ಮೈಸೂರಿಗೆ ಹೋಗಿ ಸಿಗ್ತೀನಿ. ಒಂದು ಅದಕ್ಕೆ ಸರ್ವಿಸ್ ಸ್ಟೇಷನ್ ತಗೊಂಡಿದ್ವಿ ಗೈಸ್ ಗಾಡಿನ. ನೋಡೋದೆ ಯಾರನ್ನಾರ ಫ್ರೆಂಡ್ ಮಾಡ್ಕೊಬಿಡ್ತಾನೆ ಕಮ್ಮಯ್ಯ. ಎಲ್ಲಾರೋ ಒಲಿ ಬಿಟ್ರೆ ಯಾರನ್ನಾರ ಒಬ್ರು ಫ್ರೆಂಡ್ ಮಾಡ್ಕೊತಿದೆ. ಎಲ್ಲಿಗಾರ ಒಲಿ ಯಾರು ನಿನ್ನ ಲಕ್ಷ್ಮಿಯ ಇಬ್ರು ಒಂತಕ್ ಹಾಕ್ಬೇಕು. ನೀರ್ನು ಕುಡಿದೀವಿ. ಕಾಯಿಸ್ ಬಂದ್ವಿ, ರೇಡಮ್ ಅಂಗಡಿ ಹತ್ರ ಬಂದಿದ್ದೀವಿ. ಕರ್ಕೊಬಂದ ಅಲ್ಲಿ ನೋಡೋದೆ ನಮ್ಮ ಭಾಗ್ಯಜಿ ಎಲ್ಲ ಕೂದಿ ಅವರೇ ಇದು ಮಾಡೋರೆ. ಕಾಯಿಸ್ ಬೆಂಗ್ಳೂರಿಗೆ ಹೋದ್ಮೇಲೆ ಮಗ ಕಸ ಕುಡ್ಸೋದು, ಕಸ ಸುರಿದು ಎಲ್ಲ ಕಮ್ಮಿ ಆಗೋಗಿತ್ತು. ಈಗ ನೋಡಿ ಎಲ್ಲನೂ ಗುಡ್ಸಿ ನೀಟಾಗಿ ಎತ್ತಿ ಕಸ ಸುರಿದ್ಬಿಟ್ಟು ಬಂದವನಿಗೆ. ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಮತ್ತೊಂದು ಮಗದೊಂದು ಹೊಸ ಲಾಗ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮನೆ ಮಗ ಕೀರ್ತಿ. ಗೈಸ್ ಇವಾಗ ನಾನು ಮತ್ತು ಮಮ್ಮಿ ಇಬ್ಬರು ರಿಟರ್ನ್ ಮದುವೆಗೆ ಹೋಗ್ತಾ ಇದೀವಿ ಗೈಸ್. ಬದಿ ಇವಾಗ ತಿಳ್ಕೊಂಡ ಮೇಲೆ ಅದು ದೊಡ್ಡ ಕವರ್ ಹಾಕಿ ಮಮ್ಮಿ. ಮಮ್ಮಿಯಲ್ಲಿ ಹಾಂ ಒಂದಕ್ಕೆ ಅಮ್ಮ. ಇಲ್ಲಿ ಇಡ್ಲಿ ತಗೋತಾ ಇದೀವಿ ಈಗ. ಗೈಸ್ ಇದೇ ತಾನೇ ಬಂದ್ವಿ ಮಮ್ಮಿ ನಾನಿಬ್ರು. ವಾಟರ್ ಬಾಟ್ಲು ಯಾರು ತೆಗ್ದಿದ್ದು? ನೀನು ತೆಗ್ದಿದ್ದ? ತಿಂಡಿ ತಗೊಂಬಂದಿದ್ದೀವಿ ಅಲ್ಲಿಂದ ತಗೊಂಡು ಒಲೆಗೆ ಸೇಳಿಲಿ ಇಡ್ಲಿ ತಗೊಂಬಂದೆ ಗೈಸ್. ಹಲೋ ಮಮ್ಮಿ. ಮಮ್ಮಿಗೆ ವೆಜ್ ಇಡ್ಲಿ, ನಂಗೆ ನಾನ್ ವೆಜ್ ಇಡ್ಲಿ. ಅವ್ರಿಗೆ ಚಟ್ನಿ, ನನಗೆ ಚಿಕನ್ ಸಾರು. ನಾನು ದರ್ಶ ಇಬ್ಬರು ಈಗ ಮೈಸೂರಿಗೆ ಹೋಗ್ತಾ ಇದ್ವಿ. ಬನ್ನಿ ಗೈಸ್, ಮೈಸೂರಿಗೆ ಹೋಗಿ ಸಿಗ್ತೀನಿ. ಆಯ್ತಾ? ಬಂದ್ವಿ ಮೈಸೂರಿಗೆ, ಗಾಡಿ ಪಾರ್ಕ್ ಮಾಡ್ಬಿಟ್ಟು ಇಲ್ಲಿ ಹೋಗ್ತಾ ಇದ್ದೀವಿ ಈಗ. ಬನ್ನಿ ಗೈಸ್ ಹೋಗೋಣ. ಕೆಲಸ ಮುಗಿತು, ಈಗ ಓಡ್ತಾ ಇದ್ದೀವಿ. ಗೊತ್ತೋ ಗಾಡಿ ಬಂದವರಿಗೆ ಗಾಡಿ ವಾಶ್ ಮಾಡಿಸ್ಬೇಕು ಅಂದ, ಅದಕ್ಕೆ ಸರ್ವಿಸ್ ಸ್ಟೇಷನ್ ತಗೊಂಡಿದ್ದೀವಿ ಗೈಸ್ ಗಾಡಿನ. ಎಷ್ಟು ರುಪೀಸು? 200 ರುಪೀಸ್ ಸಾಲ ಅಂತ. ಈಗ ಇಲ್ಲಿ ವಾಶ್ ಮಾಡಿಸ್ಕೊಂಡು ರೆಡಿ ಮಾಡಿ ಹತ್ರ ಹೋಗೋದಲ್ಲ, ಅಲ್ಲಿ ನೋಡಿ ನಮ್ಮ ಬೊಮ್ಮೇಶನ ಪೆಟ್ರೋಲ್ ಹಾಕ್ತವ್ರೆ. ಅವ್ರಿಗೆ ಇನ್ನೂ ಗೊತ್ತಿಲ್ಲ ನಾವು ಇಲ್ಲಿ ನಿಂತಿರೋದು. ಈ ಟೈಟಾಗಿ ಹಾಕಿಡ್ತಾನೆ ಗಮರಿ ಯಾವಾಗಲೂ ಟೈಟಾಗೆ ಮಡಗಿರ್ತಾನೆ ನೋಡು. ಎಲ್ಲೋದ್ರೂ ಯಾರನ್ನಾರ ಬೆಂಟದ್ ಬಿಡುದಿಲ್ಲ ಇವ. ಆ ಕಾಸು ಬ್ಲೆರೋ ಜಾಸ್ತಿ ತಿರಿಕತಾನೆ ಈಗ. ನೋಡಲಿ ಯಾರನ್ನಾರ ಫ್ರೆಂಡ್ ಮಾಡ್ಕೊಬಿಡ್ತಾನೆ ಕಮ್ಮಯ್ಯ. ಎಲ್ಲಾರೋ ಒಲಿ ಇಲ್ಲಿ ಈಗ ನೋಡ್ದ ಗೈಸ್ ಅದು. ನೀನ್ ನೋಡ್ತಾನೆ ಇಲ್ವಲ್ಲ ನೀನು? ನೀ ಎಲ್ಲಾರು ದೇಶದಲ್ಲಿ ಯಾವ ಮೂಲಕ್ ಬಿಟ್ರು ಯಾರನ್ನಾರ ಫ್ರೆಂಡ್ ಮಾಡ್ಕೊತಿದ್ದಕ್ಕನ, ಅದ್ ನಮಗ್ ಗೊತ್ತು. ಯಾವ ಮೂಲಕ್ ಬಿಟ್ರು ಯಾರನ್ನಾರ ಒಬ್ರು ಫ್ರೆಂಡ್ ಮಾಡ್ಕೊತಿದೆ. ನಮ್ಮ ಅಪ್ಪನ್ನ ಇವನಿಬ್ರು ಒಂದೇ ತಕ್ ಬಿಡ್ಬೇಕು. ಎಲ್ಲಿಗಾರ ಅವರೇ ಉಪವಾಸ ಇದೆಯಂತೆ. ಯಾರು ನೀನು ಗೊತ್ತಿಲ್ಲ? ದೀಪು ಅಂತ ಗೊತ್ತಿಲ್ಲ ಬಿಡು. ಅವನು ಇವತ್ತು ರಾಯರವಾರ ಉಪವಾಸ ಇರ್ಬೇಕು ತಕಬಣ ಅನ್ನ. ಅದಕ್ಕೆ ದ್ರಾಕ್ಷಿ, ಕಲ್ಸಕ್ಕರೆ, ಖರ್ಜೂರ, ಬಾದಾಮಿ, ಕೊಡಂಬಿ ತಯಾರಿಯಾಗೋಗಿ ತಗೋಗ್ತಾ ಇದ್ದಾನೆ. ನಿನ್ನಗ್ ತಂದು ಕೊಡ್ತಾರೆ, ನೀ ತಗೋಗ್ ಕೊಡ್ತಾನೆ ಇದೆ ಮರ್ಯ. ನಂಗೆ ಉಪವಾಸ ಇಲ್ಲ, ಅವೆಲ್ಲ ತರಿಸ್ಕೊಳ್ಳ. ನಮ್ಮ ನಿಜೆಲ್ಲ ಉಪವಾಸ. ನಿನ್ನ ಲಕ್ಷ್ಮಿಯ ಇಬ್ರು ಒಂತಕ್ ಹಾಕ್ಬೇಕು.
ನೀರ್ನು ಕುಡಿದು ಬಂದಿದೆ ಹೇಳು. ಗಾಡಿ ತೊಳ್ಸಪ್ಪ ಅವ್ನ ಗಾಡಿಯ. ತೊಳಿಸು ಮತ್ತೆ. ಸರಿ ಸೆಕೆಂಡ್ ಶಿಫ್ಟಾ ಆಯ್ತು. ಕೆಂಪು ತಾವರೆ ನೀನಿಲ್ಲಿಗೆ ಬಂದರೆ ಎಲ್ಲ ಆಯಿತು, ಓಡ್ತಾ ಇದ್ದೀವಿ ಮನೆಗೆ. ಸರ್ವಿಸ್ ಎಲ್ಲ ಐತೆ, ಈಗ ರೇಡಿಯಮ್ ಹಾಕ್ಸಕ್ಕೆ ಹೋಗ್ಬೇಕು. ಹಾಕ್ಸ್ಕೊಂಡು ಓಡ್ತೀವಿ ಗೈಸ್ ಮನೆಗೆ. ಕಾಯಿಸಿ ಬಂದ್ವಿ, ರೇಡಿಯಮ್ ಅಂಗಡಿ ಹತ್ರ ಬಂದಿದ್ದೀವಿ. ಅವರೆಲ್ಲ ಫೋನ್ ಮಾಡ್ತಾವನೆ ದರ್ಸ ಗಾಯ್ಸ್. ಅವ್ರು ಇನ್ನೂ ಅರ್ಧ ಗಂಟೆ ಆಗಿದಂತೆ, ಅದಕ್ಕೆ ಮನೆಗೆ ಹೋಗ್ತಾ ಇದ್ದೀವಿ. ಊಟ ಮಾಡ್ಕೊಂಡು ಬರ್ತೀವಿ ಮನೆಗೆ. ಆಯ್ತು ತಾನೇ ಮನೆಗೆ ಬಂದ್ವಿ. ಹೋಗಿ ಕುಯ್ಬೇಕು ಅಂತ ಕರ್ಕೊಬಂದ. ಅಲ್ಲಿ ನೋಡಿದ್ರೆ ನಮ್ಮ ಭಾಗ್ಯಜಿ ಎಲ್ಲ ಕೂದಿ ಅವರೇ ಇದು ಮಾಡೋರೆ. ಅದಕ್ಕೆ ಒಳಗಡೆ ಹೋಗಿ ಒಂದು 10 ನಿಮಿಷ ದಬಾಕತ್ತೀವಿ ಗೈಸ್. ಒಂದೆಲ್ಲ ಉರಿತೈತೆ. ಕಟ್ಟಪ್ಪ ನೀನು ಬರೀಗೆ ಮೇವ ಈಗ ಏನು ತಿಂದೆ ಇಲ್ವಲ್ದ ಏನು ಕಟ್ಟಿದ್ಯಾ ಇಲ್ಲ ಇಟ್ಬಿಟ್ಟು ಹೋಗಿದ್ಯಾ ಹೆಂಗೆ? ಮತ್ತೆ ಯಾವ ಪರ್ಮಿಷನ್ ಯಾವ್ದು ಏನಿಲ್ಲ ಅಂತ ನಮ್ದು. ನೋಡಿ ಗೈಸ್, ನಮ್ಮ ಅತ್ತೆನ ವಿಡಿಯೋ ಮಾಡಬೇಕು ಅಂದ್ರೆ ಪರ್ಮಿಷನ್ ಕೇಳಬೇಕಂತೆ. ಅಳಿಯಂದಿರು ಯಾರ ಪರ್ಮಿಷನ್? ಅಲ್ಲಿ ನೋಡಲ್ಲ, ಅಲ್ಲಿ ನೋಡಲ್ಲಿ ಬಿಸ್ಕೆಟ್ ಪಾಕೆಟ್ ತಗೊಂಡು ಹಾಕ್ಲಾಗ್ತೀನಿ. ಅಲ್ಲ ಈ ದೊಡ್ಡ ನಾಯಿಗೆ ನಾಯಿ ಮರಿಗಳು ಹೆಂಗ್ ರೋಪ್ ಹೋಗ್ತಾವ ನೋಡು. ಆನಂದ ಗಾಯ್ಸ್, ಬೆಂಗ್ಳೂರ್ಗೆ ಹೋದ್ಮೇಲೆ ಮಗ ಕಸ ಕುಡ್ಸೋದು, ಕಸ ಸುರಿದು ಎಲ್ಲ ಕಮ್ಮಿ ಆಗೋಗಿತ್ತು. ಈಗ ನೋಡಿ ಎಲ್ಲನೂ ಗುಡ್ಸಿ ನೀಟಾಗಿ ಎತ್ತಿ ಕಸ ಸುರಿದ್ಬಿಟ್ಟು ಬಂದವನೇ ಗೈಸ್. ಹೇಳಲ್ಲ ಓಮಲ್ಲ ಬಂದವ್ರಿಗೆಲ್ಲ ಗಾಡಿಗೆ ರೇಡಿಯಮ್ ಹಾಕ್ಸೋಣ ಅಂದ್ಬಿಟ್ಟು ಬಂದೆ. ಇಲ್ಲಿ ರೇಡಿಯಮ್ ಅಂಗಡಿ